ನಮ್ಮ ಜೊತೆ ಬೆಳೂರು ಗೋಪಾಲಕೃಷ್ಣ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಈಗ ನಾವು ಗಮನಿಸ್ತಾ ಇದ್ದೀರಾ, ಒಂದು ಕಡೆ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಸಂಪುಟ ಪುನರಚನೆಗೆ ಅಂತ. ನೀವು ಕೂಡ ಆಕಾಂಕ್ಷೆ ಹೊಂದಿರುವಂತವರು, ಹೇಗೆ ನೋಡ್ತೀರಿ ಅಂತ ಈ ಸಂದರ್ಭ? ನೋಡಿ, ಈಗ ಇತ್ತೀಚೆಗೆ ಬಹಳಷ್ಟು ಜನ ಮಂತ್ರಿಗಳಾಗಲಿಕ್ಕೆ ಆಕಾಂಕ್ಷೆ ಬಹಳ ಜನ ಇದ್ದಾರೆ. ಅವ್ರ ಹಕ್ಕುಗಳನ್ನ ಕೇಳ್ತಾರೆ. ಅದಕ್ಕೆ ಸಹಜವಾಗಿ ನನಗೊಂದು ಮಂತ್ರಿ ಆಗಬೇಕು ಅನ್ನೋದು ಎಲ್ಲರಲ್ಲೂ ಇರುತ್ತೆ. ಆದ್ರೆ ತೀರ್ಮಾನ ಮಾಡುವಂಥದ್ದು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ನಾಯಕರು ನಮ್ಗೆ ತೀರ್ಮಾನ ಮಾಡಬೇಕಾಗಿದೆ. ಒಳ್ಳೆ ಸಿಗ್ನಲ್, ಈಗ ಕೇಂದ್ರದಿಂದ ಒಳ್ಳೆ ಸಿಗ್ನಲ್ ಬಂದ್ರೆ ಖಂಡಿತ ಒಳ್ಳೇದಾಗ್ಬೋದು ಅನ್ಸುತ್ತೆ ನನ್ನ ಲೆಕ್ಕ. ಅಲ್ಲ, ಈಗ ಒಂದಷ್ಟು ಹಿರಿಯರು ಆಲ್ರೆಡಿ ಈಗ ಸಚಿವರಾಗಿದ್ದಾರೆ, ಅವ್ರನ್ನ ಕೈ ಬಿಡೋದು ಸ್ವಲ್ಪ ಕಷ್ಟನೇ. ಸೊ ಏನ್ ಅವರ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಅವ್ರನ್ನ ಕೈ ಬಿಡ್ಲಾಗುತ್ತಾ ಕ್ಯಾಬಿನೆಟ್ ನಿಂದ, ಅಥವಾ ಹೇಗೆ ಮಾನದಂಡ ಹೇಗೆ? ಅದು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್. ಬಟ್ ಏನಂದ್ರೆ ಮುಂದಿನ ದಿನದಲ್ಲಿ ಕೆಲವರಿಗೆ ಅವಕಾಶ ಮಾಡಿಕೊಡ್ಬೋದು ಅನ್ನೋದು ಇದೆ. ಅದನ್ನ ಹೇಗೆ ಮಾಡ್ತಾವ್ರೆ ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೇಂದ್ರ ನಾಯಕರದ ತೀರ್ಮಾನ ಆಗಿರುತ್ತೆ, ಆಧಾರದ ಮೇಲೆ ಕೊಡ್ಬೋದು ಅನ್ನಿಸ್ತದೆ. ಈಗ ಶಿವಮೊಗ್ಗ, ಚಿಕ್ಕಮಗಳೂರು, ಮಲೆನಾಡು ಭಾಗದಲ್ಲಿ ಇನ್ನೂ ಕೂಡ ಸರಿಯಾಗಿ ಸಚಿವ ಸ್ಥಾನವನ್ನು ಹಂಚಲಾಗಿಲ್ಲ ಅನ್ನೋದು ಒಪಿನಿಯನ್ ಇದೆ. ಸೊ ಆ ಭಾಗದಿಂದ ನೀವು ಕ್ಲೈಮ್ ಮಾಡ್ತೀರಾ? ನೀವು ಪ್ರಯತ್ನಗಳನ್ನು ಯಾವ ರೀತಿ ಪಡ್ತೀರಾ ಈ ಒಂದು ವಿಚಾರಕ್ಕೆ? ಇಲ್ಲ, ನಾವು ಒಂದು ಹಕ್ಕು ಮಂಡಿಸಿದ್ದೀವಿ, ನಮ್ಗೊಂದು ಅವಕಾಶ ಕೊಡಿ ಅಂತ ಕೇಳ್ತೀವಿ. ಅದ್ರದ್ದು ನಮ್ ತಪ್ಪೇನಿಲ್ಲಲ್ಲ. ನಾವು ಒಂದು ಮಂತ್ರಿ ಆಗ್ಬೇಕು, ಅವಕಾಶ ಕೊಡಿ ಅಂತ ಕೇಳೋದೇನ್ ತಪ್ಪಿದೆ? ಕೇಳ್ತೀವಿ. ಕೊಡೋದು ಬಿಡೋದು ವರಿಷ್ಠರು ತೀರ್ಮಾನ ಮಾಡ್ತಾರೆ, ಏನ್ ಮಾಡ್ಬೇಕು ಅಂತ ಮಾಡ್ತಾರೆ ಅಷ್ಟೇ. ನಾವು ಏನು ಒತ್ತಾಯ ಹಾಕ್ತೀವಿ. ಕೊಡೋಲ್ಲ ಅಂತ ಹೇಳಿ ಭಿನ್ನಮತ ಮಾಡೋದು, ಭಿನ್ನ ರಾಗ ತೆಗೆಯೋದು ಯಾವುದು ನಮ್ಮಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಮಾಡೋದು ಇಲ್ಲ ನಾವು. ಓಕೆ, ಧನ್ಯವಾದ ಬೆಳೂರು ಗೋಪಾಲಕೃಷ್ಣ ಅವರೇ, TV9 ಜೊತೆ ಮಾತನಾಡಿದ್ದಕ್ಕೆ.